ಅವ್ವ ಕಣ್ಣು ನಮ್ ಜೀವ ಕಣ್ಣು, ಅವ್ವ ಕಣ್ಣು ನಮ್ ಜೀವ ಕಣ್ಣು, ದೈವ ಕಣ್ಣು ಕರ್ಮ ಕಣ್ಣು, ಸಿದ್ಧ ಕಣ್ಣು ಪ್ರಾಣ ಕೊಡುಗೆ. ಹಾಯ್ ಗಾಯ್ಸ್, ಇದು ನನ್ನ ಮೊದಲನೇ ವ್ಲಾಗ್ ಆಗಿರುತ್ತೆ. ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಬೆಳಗ್ಗಿನ ಶುಭೋದಯಗಳು. ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ, ನಾನು ಕಬ್ಬಿನ ಟ್ರ್ಯಾಕ್ಟರ್ ತೊಗೊಂಡು ಲೋಡಿಗೆ ಬಂದಿರ್ತೇನೆ ರೀ. ನಾನು ರೆಗ್ಯುಲರ್ ಆಗಿ ಲೋಡ್ ಮಾಡುವಂಥ ಗ್ಯಾಂಗ್ನಲ್ಲಿ ಕಬ್ಬು ಕಡಿಮೆ ಇರ್ತೈತೆ ರೀ. ಹಾಗಾಗಿ ಏನು ಮಾಡಿರ್ತಾರೆ, ಮೇಸ್ತ್ರಿಗಳು ಬೇರೆ ಕಡೆ ಲೋಡ್ ಸೆಟ್ ಮಾಡಿರ್ತಾರೆ ರೀ. ಹಾಗಾಗಿ ನಾವು ಈಗ ಬೇರೆ ಕಡೆ ಲೋಡ್ ಮಾಡಬೇಕಾಗಿ ಫೋನ್ ಕೂಡ ಹಚ್ಚಿದ್ದೆ ಅವರಿಗೆ. ಅವರು ಇಲ್ಲಿಂದ 8 ಕಿಲೋಮೀಟ್ರ್ ಐತಿ, ಪಟ್ನ ಬಾರಪ್ಪ ಲೋಡ್ ಮಾಡಿಬಿಡ್ತೀನಿ, ಲೇಬರ್ಸ್ ಎಲ್ಲ ರೆಡಿ ಇದ್ದಾರೆ ಅಂತ ಹೇಳಿದರು. ಹಾಗೆ ಗಾಡಿ ತೊಗೊಂಡು ಹೊಂಟೀನಿ, ಲೆಟ್ಸ್ ಗೋ. ಇವರ ನೋಡ್ರಿ ಗ್ಯಾಂಗ್ ಮ್ಯಾನ್. ಅವ್ರ ಕಡೆಯಿಂದ ಬಂದಮೇಲೆ ಅಲ್ಲಿ ಟ್ರ್ಯಾಕ್ಟರ್ ಕೆಳ ನಿಲ್ಲಿಸಿ ಇಲ್ಲಿ ಏನು ಹೋಟೆಲ್ ನೋಡಿದ್ರಲ್ರಿ, ಇಲ್ಲಿ ಬಂದು ತಿಂದ್ವಿ. ಈಗ ಏನಾಗೈತಪ್ಪ ಅಂದ್ರೆ, ಅವರು 5 ಗಂಟೆ ಬಂದು ಲೇಬರ್ ಕುಂತಿದ್ರಂತ. ಬಟ್ ತಿಂಡಿ ತಿಂತಾನೆ ಅಂತೇಳಿ ಮನೆಗೆ ಹೋದಾರ. ಒಳ್ಳೆ ನಂದು ಮನ್ಯಾಗ ಬೇರೆ ಕೆಲಸ ಐತಿ ಬರೋಂಗಿಲ್ಲ ಅಂತಂದು ಒಬ್ರು ಹೇಳೋದು, ಒಬ್ರು ಏನೇನೋ ಹೇಳಿ ಒಟ್ಟು ಅವರಿಗೆ ಲೋಡ್ ಮಾಡೋಕ್ಕೆ ಮನಸ್ಸಲ್ಲ. ಹಂಗಾಗಿ ಒಬ್ಬೊಬ್ರು ಏನೇನೋ ಹೇಳಿ ತಪ್ಸೇನಕಚ್ಚಾರ. ಇನ್ನಿಬ್ಬರು ಲೇಬರ್ ಬಂದ್ರೆ ನಮ್ಮ ಜೋಡಿನ ಅವರು ತಿಂಡಿ ತಿಂದ್ರೆ ಅವರು ಈಗ ಬ್ಯಾಡ ಅಂತಂದೇಳಿ ನಮ್ಮ ಗ್ಯಾಂಗ್ ಬರೋಂಗಿಲ್ಲ, ನೀವು ಹೋಗ್ಬಿಡ್ರಿ ಅಂತಂದು ಹೇಳಿದ್ರೆ, ಈಗ ಮೇಸ್ತ್ರಿ ಏನದಾರಲ್ಲ ನೋಡಕಚ್ಚಾರ, ಬೇರೆ ಏನೋ ವ್ಯವಸ್ಥೆ ಮಾಡ್ತೇನೆ ಅಂತಂದು ಹೇಳ್ಯಾರ. ಏನಾರ ವ್ಯವಸ್ಥೆ ಮಾಡೋಣ ನೋಡೋಣ್ರಿ. ಎಲ್ಲ 8 ಗಂಟೆ ಆಯ್ತು, ನೋಡೋಣ ಬರ್ರಿ. ಅಲ್ಲಿಂದ ಆಮ್ಯಾ ಕಡೆಗೆ ಯಾರೋ ಬೇರೆಯವ್ರು ಕೇಳಿದ್ರಂತ, ಬೇರೆ ಗಾಡಿ ಲೋಡ್ ಮಾಡೋಕಚ್ಚಿ ಲೋಡ್ ಮಾಡಿ ಬರ್ತಾವ ಅಂತೇಳಿ 2 ಗ್ಯಾಂಗ್ ಹೇಳ್ಯಾವಂತ್ರಿ ಲೋಡ್ ಮಾಡೋರು. ಹೇಳ್ಯಾರ ಇನ್ನೂ ಮುಂದೆ ಐತಿ ಅಂತಂದು ಹೇಳಕಚ್ಚಾರಿ. ಈಗ ಆಲ್ರೆಡಿ 8 ಕಿಲೋಮೀಟ್ರಿಂದ ಕರ್ಸ್ಕೊಂಡ್ರ, ಇನ್ನು ಇಲ್ಲೇ ಐತಿ ಅಂತ ಕರ್ಕೊಂಡ್ರ. ಎಲ್ಲಿ ಕರ್ಕೊಂಡ್ರ ಏನೋ ಗೊತ್ತಿಲ್ಲ. ಅಂತೂ ಇಂತೂ ಕೊನೆಗೆ 12 ಗಂಟೆಗೆ ಬಂದು ಲೋಡ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರಿ. ಬೇರೆ ಗಾಡಿ ಏನೋ ಲೋಡ್ ಮಾಡಿ ಬಂದ್ರಂತ. ಅಂತೂ ಇಂತೂ ಕೊನೆಗೆ ಲೋಡ್ ಮಾಡೋಕೆ ಸ್ಟಾರ್ಟ್ ಮಾಡಿರಿ. ನನಗಂತೂ ಖುಷಿ ಆಯ್ತು. ಕೊನೆಗೆ ಅಂತೂ ಇಂತೂ ಒಂದು ಡಬ್ಬಿ ಲೋಡ್ ಮಾಡಿದ್ರಿ. ಟೋಟಲ್ 8 ಜನ ಅದಾರ ರೀ. ಹಂಗೇನೆಲ್ಲ ಗಡ ಲೋಡ್ ಮಾಡಕಚ್ಚಾರಿ. ಆಲ್ರೆಡಿ 2 ಗಂಟೆ 2 ತಾಸ್ನಾಗ ಒಂದು ಡಬ್ಬಿ ಲೋಡ್ ಮಾಡಿ ಹಾಕಿದ್ರೆ. ಈಗ ಅಲ್ಲಿ ಉಳ್ಳು ಹಾಕಕಚ್ಚಾರಿ 4 ಜನ ಸೇರಿ. ಇಲ್ಲಿ 4 ಜನ ಸೇರಿ ಇದನ್ನು ತುಂಬಾಕ ಚಲೋ ಮಾಡ್ಯಾರ್ರಿ. ನೋಡುಂಬರ್ರಿ ಈತತ್ ಮಾಡ್ತಾರೆ ಏನು. ಇಲ್ಲಿ ಹತ್ರ ಬಂದು ನೋಡಕಚ್ಚೇನ್ರಿ ಅತ್ತ ಹೆಂಗೆ ಬಿಟ್ಟಾರ ಅಂತೇಳಿ. ಬಟ್ ಲೋಡು ಅವ್ರಿಗೇನು ಟನ್ನೇಜ್ ಏನು ಬರ್ಬೇಕಾಗಿಲ್ರಿ, ಗಡ ಗುಟ್ಟದ ಮಟ್ಟ ಏರಿಸಿ ಲೋಡ್ ಮಾಡಿ ಕೊಟ್ಟು ಹೋಗ್ಬಿಟ್ರೆ ಬಗೆಹರಿತ್ರಿ. ನಮಗೆ ಬೇಕಾಗಿರೋ ಟನ್ನೇಜ್, ಅವ್ರಿಗೆ ಬೇಕಾಗಿರೋ ಲೋಡು. ಹಂಗಾಗಿ ಸ್ವಲ್ಪ ಲೋಡ್ ಕಮ್ಮಿ ಮಾಡ್ಯಾರಿ. ಇಲ್ಲಿದ್ದ ನಿಂತು ನೋಡಿದ್ರೆ ಉಳ್ಳು ಹಾಕ್ಯಲ್ಲ ನಂಗೆ ಕಾಣಕತ್ತೈತ್ರಿ. ಹಾದಿ ಮೇಲೆ ಎಲ್ಲಿ ಕ್ವಾಟ್ಲಿ ಕೊಡ್ತೈತೆ ಏನೋ ಗೊತ್ತಿಲ್ಲ, ನೋಡ್ಬೇಕ್ರಿ. ಒಟ್ಟು ಇಲ್ಲಿದ್ದ ಚಂದ ಕಾಣಕತ್ತೈತ್ರಿ ಹಂಗೇನು ಲೋಡು. ಕೊನೆಗೆ ಇದನ್ನ ಮುಕ್ಕಾಲು ಭಾಗ ಲೋಡ್ ಮಾಡಬಿಟ್ಟಾರ. ಇನ್ನೊಂದು 4 ಥರ ಐಕಿ ಉಳ್ಳು ನೋಡಿದ್ರೆ ರಾತ್ರಿ ನಾವು ಕಬ್ಬು ತಿನ್ಕೊಂತ ನೋಡಾಕತ್ತೀವಿ. ನೋಡ್ರಿ ಇಲ್ಲಿ ಗಾಡಿ ಹೊರಾಗ್ತಿ ಆಗ್ತಿದ್ದೆ. ಇದು ಚನಾಲಕ್ಕೆ ಮಣ್ಣು ಹಾಕಿ ಟ್ರ್ಯಾಕ್ಟರ್ ಎಲ್ಲ ಓಡಾಡ್ಸಾರ. ಬಟ್ ಲೋಡಿಂಗ್ ಗಾಡಿ ಏನು ಓಡಾಡ್ಸಿಲ್ಲ. ಬಟ್ ಇಲ್ಲಿ ಅಷ್ಟು ಬರ್ತೈತಿ ಅಂದ್ರೆ ಹ್ಞೂ ಅಂದರೆ ನಾವು ಅಲ್ಲಿ ಅಷ್ಟೇ ತೊಗೊಂಬರಾಗ್ತಿದ್ವಿ. ಬಟ್ ನಿಂತ್ಕೊಂಡ್ಬಿಡ್ತೆ. ಹಾಗೇನಲ್ಲ ಒಂದು ಸ್ವಲ್ಪ ಗುದ್ದಾಡಿ ತೆಗೆದ್ರಿ. ಒಂದ ಗಾಡಿ ಆಗೇನಲ್ಲ, ಹಂಗೇನಲ್ಲ ಸ್ವಲ್ಪ ಹೆಚ್ಚಾಡ್ಕೊಂಡು ಇಲ್ಲಿದ್ದ ತೊಗೊಂಬಂದ್ರಿ. 2 ಅಲ್ಲಿ ಇಳ್ಕೊಂಬಿಟ್ಟಿದ್ವಿ. ಸ್ವಲ್ಪ ಸಿಕ್ಕಾದ್ವು. ಮತ್ತೊಂದು ಸ್ವಲ್ಪ ಏನಾರ ಮಾಡಿ ಅಡ್ಡಾಡಿ ತೊಗೊಂಡು ಕಡೆ ನಿಲ್ಸೇನ್ರಿ ಡಬ್ಬಿನ. ಇಲ್ಲೇ ನಿಲ್ಲಿಸಿ ಒಯ್ಯೋದು ಅಂತಂದು ಹೇಳಿ ಇಲ್ಲೇ ನಿಲ್ಸಿದ್ರೆ ಡಬ್ಬಿನ. ಅಲ್ಲಿ ನಿಲ್ಲಿಸು ಅಂತಂದು ಹೇಳಿದಾರೆ ಡಬ್ಬಿನ. ಆಮ್ಯಾ ಕಡೆಗೆ ಏನು ಹೇಳಕಚ್ಚಾರ ಅಂದ್ರೆ, ಇಲ್ಲಪ್ಪ ನೀನು ಕಡೆಗೆ ಹೋಗ್ಬೇಕು ಅಲ್ಲಿ ಐತಿ ಅಂತಂದು ನಾನು ಮೊದಲೇ ಹೇಳಿದ್ರಿ. ಜೇಂಟ್ ಹಾಕೋದು ಎಲ್ಲಿ ಅಂತಂದು ಇಲ್ಲೇ ಜೇಂಟ್ ಹಾಕ್ಯಂದು ಹೋಯ್ದ್ರು ಅಂತಂದು ಹೇಳಿದ್ರೆ. ಬಟ್ ಬರೋ ಮುಂದೆ ನಾನು ಆದಿ ಸರಿತಂಗೆ ನೋಡಿಲ್ರಿ. ಹಾಗಾಗಿ ಸ್ವಲ್ಪ ಕನ್ಫ್ಯೂಸ್ ಆಗೈತೆ ರೀ. ಬರೋ ಆ ದಿನ ಬೇರೆ ಐತಿ, ನಾನು ಹೋಗೋ ಆ ದಿನ ಬೇರೆ ಐತ್ರಿ. ಹಾಗಾಗಿ ಮೇಸ್ತ್ರಿ ಅಂತೂ ಆ ದಿನ ಕರೆಕ್ಟಾಗಿ ಹೇಳವಲ್ರಿ. ಆಮ್ಯಾ ಕಡೆಗೆ ಅಲ್ಲಿದ್ದ ಇಲ್ಲಿ ಬಂದು ನೋಡ್ರಿ, ಇದು ಅಂತೂ ಹತ್ತವಲ್ದು. ಅಂದ್ರೆ ಹತ್ತತ್ರಿ. ನಾನು ದಬಾಶ್ ಬರಲಿಲ್ಲ, ಬಿಗಿ ಮೇಲೆ ಬರ್ರು ಅಂತೇಳಿ ಸಾವಕಾಶ ಬಂದು ಹಂಗೆ ಒಂದು ಸ್ವಲ್ಪ ಹೆವಿ ಕೋಟ್ಲೆ ಕೊಡ್ತೀರಿ. ಆಮ್ಯಾ ಕಡೆಗೆ ಡಬ್ಬಿ ತರೋ ಮುಂದೆ ದಬಾಶ್ ಹೊಡ್ಕೊಂಬಂದು ಹತ್ತಿಸಿರಿ. ಇಲ್ಲಿ ನೋಡ್ಬೋದು ಜೇಂಟ್ ಹಾಕ್ಯನಕ ಗಾಡಿ ಪಾಸ್ ಮಾಡೋಕೆ ಈ ಗುಂಡ್ಯಾಗ ಹಚ್ಚಿ ತೊಗೊಂಡು ಭಾಳ ಕಟಾನ್ ಪಾಸ್ ಮಾಡ್ಕೊಂಡು ಬಂದನ್ರಿ. 2 ಗಾಲಿ ನೆಲದ ಮೇಲೆ ಇದ್ರಿ, 2 ಗಾಲಿ ಇದ್ರ ಮೇಲೆ ತೇಲ್ತಿದ್ವು ರೀ. ಅಂಥವ್ರ ಹೆಂಗೋ ಇದ್ರಾಗ ಪಾಸ್ ಮಾಡ್ಕೊಂಡು ತೊಗೊಂಬಂದು ಜೇಂಟ್ ಹಾಕ್ಕೊಂಡು ಹೊಂಟನ್ರಿ. ಅಜ್ಜ ಹೇಳಾಕತ್ತೀನಿ, ಆ ಕಡೆ ಸ್ವಲ್ಪ ಜಾಗ ಐತಿ ತಗೋರಿ ಅಂದ್ರೆ ತೊಗೊಳಂಗಿಲ್ಲ. ನಮ್ಮ ಮುಂದೆ ಹೊಂಟ ಮೇಲೆ ಹಿಂದೆ ಕಾಣಂಗಿಲ್ಲ ರೀ ಎಲ್ಲಿ ಬಡಿದೈತಿ ಅಂತೇಳಿ. ಈ ಕಡೆ ನೋಡಿರ ಒಂದು ಬಡ್ ಐತ್ರಿ. ಹಿಂಗೆ ಏನಾನ ಮಾಡಿ ಪಾಸ್ ಮಾಡ್ಕೊತ ಹೊಂಟನ್ರಿ. ಅಂತೂ ಇಂತೂ 4 ಗಂಟೆಗ ಒಟ್ಟು ಜೇಂಟ್ ಹಾಕಿ ಕೊಟ್ಬಿಟ್ರಿ. ಇನ್ನು ಹೋಗುನ್ ಬರ್ರಿಪ್ಪ.
ಅಲ್ಲಿ ಜೇಂಟ್ ಹಾಕಿ ಬರೋ ಮುಂದೆ ಅಲ್ಲಿ 2 ಕಿಲೋಮೀಟ್ರ್ ಹಂಗೆ ಇತ್ತು. ಅಲ್ಲಿದ್ದ ಸ್ವಲ್ಪ ಮುಂದೆ ಡಾಂಬರ್ ರೋಡ್ ಇತ್ತು ರೀ. ಒಂದು 3 ಕಿಲೋಮೀಟ್ರ್ ಬಂದಾನಿ. ಅಲ್ಲಿಂದ ಮತ್ತೆ ಹೊಳ್ಳಿ ಹಿಂಗೆ ಐತ್ರಿ ಹಾದಿ. ಇದ್ರಾಗಂತೂ ಹೊಡ್ಯಾಕೆ ಕೆಟ್ಟ ಬೇಸರ ಹಚ್ಬಿಟ್ಟೈತಿ. ನನಗಂತೂ ನನ್ನ ಗ್ಯಾಂಗ್ ಬಿಟ್ಟು ಬೇರೆ ಕಡೆ ಗ್ಯಾಂಗಿಗೆ ಅಂದ್ರೆ ರೆಗ್ಯುಲರಾಗಿ ತುಂಬುವಂಥ ಗ್ಯಾಂಗ್ ಬಿಟ್ಟು ಬೇರೆ ಕಡೆ ಗ್ಯಾಂಗಿಗೆ ಬಂದು ತುಂಬಾಕಂತೂ ಭಾಳ ಕೆಟ್ಟ ಬೇಸರನೇ ಆಗ್ಬಿಟ್ಟೈತೆ ರೀ. ಅದ್ರಾಗ ಲೇಟ್ ಮಾಡಿ ಬೆಳಗಿದ್ದ ಅವರು ಲೇಬರ್ಸು ಕಾಯಿಸಿ ಬಂದು ಲೋಡ್ ಮಾಡಿಸಿ ಕೊಟ್ಟಾರ್ರಿ. ಕೊನೆಗೂ ಅಂತೂ ಇಂತೂ ಮುಂದಕ್ಕೆ ಬರೋಣ ಸಿಂಗಲ್ ಆದೈತಿ ರೀ. ಎಲ್ಲ ಕತ್ಲಾಗ್ಬಿಡುತ್ತೆ. ಸಿಂಗಲ್ ಆದಾಗ ಹೊಂಟಾನ್ರಿ. ಅವರು ಹೇಳಿದ್ರು ಬೇರೆ ಅದೈತಿ ಅಂತಂದೇಳಿ, ಬಟ್ ಈ ಆದಾಗ ಬಂದ್ಬಿಟ್ಟಾನಿ. ಹೆಂಗೆ ಗೊತ್ತಿಲ್ಲ, ಬೇರೆ ಅದೈತಿ ಅಂದರು ಅದು ಇದು ಆದೈತಿ ಅಂದರು. ಈ ಆದಾಗ ಹೊಂಟಾನ್ರಿ. ಒಟ್ಟು ಯಾವುದೇ ಗೊತ್ತಿಲ್ಲ ರೀ. ಒಟ್ಟು ಗೂಗಲ್ ಮ್ಯಾಪ್ ಬೇರೆ ಹಾಕ್ಯಾನಿ. ಕೆಲವ್ರು ಕೇಳಿದೆ ಹೋಗತಿ ಅಂದ್ರೆ ಹೊಂಟಾನ್ರಿ. ಬಟ್ ಇನ್ನು ಕೆಲವ್ರು ಏನನ್ನಕಚ್ಚಾರ ಮುಂದೆ ಹಳ್ಳ್ಯಾಗ ವಯರ್ ಹತ್ತಾವ ಅಂತಂದು ಹೇಳಕ್ಕಂತಾರೆ. ಕೊನೆಗೂ ಅಂತೂ ಇಂತೂ ಹಳ್ಳಿ ಬಂದ್ರಿ, ವಯರ್ ಹತ್ತಾವ ಅಂತ ಹೇಳಿದರು. ಬಟ್ ಎಲ್ಲಿ ವಯರ್ ಹತ್ತಿಲ್ಲ ಇಲ್ಲಿ ತನ. ಇನ್ನು ಮುಂದೆ ಹತ್ತವೇನೋ ಗೊತ್ತಿಲ್ಲ. ಕೊನೆಗೆ ನೋಡ್ರಿ ಊರಾಗ ಲೈನ್ ಹತ್ತಾವ ಅಂತ ಮಾಡಿದ್ವಿ, ಎಲ್ಲಿ ಹತ್ತಿಲ್ಲ. ಇಲ್ಲಿ ಮುಂದೆ ಒಂದು ಹತ್ತೈತೆ ಅನಿಸ್ತದ್ರಿ. ಇದು ಏನು ಹತ್ತಂಗಿಲ್ಲ ರೀ. ಇದನ್ನು ಪಾಸ್ ಮಾಡ್ಕೊಂಡು ಹೋಗೋಣ ಬರ್ರಿ, ನೋಡೋಣ. ಹತ್ತತ್ತಿಲ್ಲ ಹಂಗೇನಿಲ್ರಿ, ಹತ್ತಲ್ಲ ಅನಿಸ್ತೈತಿ. ನೋಡೋಣ ರೀ, ಪಾಸ್ ಆತ್ರಿ. ಇದೇನು ಹತ್ತಂಗಲ್ಲ. ನಂದಂತರೂ ನಸೀಬ ಕೆಟ್ಟದಂತ ಮಾಡಿದ್ದೀವಿ. ಎಲ್ಲೆಲ್ಲೋ ಸಿಂಗಲ್ ಅದೇ ಬಂದು ಏನೇನೋ ಮಾಡ್ಕೋತಾ ಇಲ್ಲಿ ಮತ್ತೆ ಲೈನ್ ಹತ್ತಕ್ಕೆ ಪೇಚಾರ್ ಹತ್ತತ್ರಿ. ಹಾಗೇನಿಲ್ರಿ, ಇಲ್ಲೇನು ಲೈನ್ ಹತ್ತಲಿಲ್ಲ. ನೋಡೋಕೆ ಅಂತ ಹೊಂಟಿದ್ರಿ. ಮಗ್ಲಾಗ ಇಲ್ಲಿ ಅಜ್ಜಾರು ಕಾಣ್ತಿದ್ರಲ್ರಿ, ಅವ್ರು ಅಜ್ಜಾರು ಹೇಳಕತ್ತಿದ್ರು ಯಾವುದೋ ಲೈನ್ ಹತ್ತಂಗಿಲ್ಲ, ಹೋಗು ಇದು ಹತ್ತತ್ತೆ ನೋಡ್ರಿ ಅಂತಂದು ಹೇಳಿದೆ. ಯಾವುದೋ ಲೈನ್ ಹತ್ತಂಗಿಲ್ಲ, ಹೋಗಂದ್ರೆ ಅದೇ ಹೋಗ್ರಿ. ಯಾರ ಆಗಲಿ ಕಬ್ಬಿನ ಗಾಡಿಗೆ ಭಾಳ ಹೆಲ್ಪ್ ಮಾಡ್ತಾರೆ ರೀ. ಹಾಗೇನಿಲ್ರಿ, ಹೆಲ್ಪ್ ಮಾಡೋದು ಭಾಳ ಮಂದಿ ಚೆನ್ನಾಗ್ರಿ. ಕಬ್ಬಿನ ಗಾಡಿಗಂತೂ ಭಾಳ ಹೆಲ್ಪ್ ಮಾಡ್ತಾರೆ ರೀ. ಅಂತೂ ಇಂತೂ ಪಾಸ್ ಮಾಡ್ಕೊಂಡು ಹೊಂಟ್ರಿ. ಹೋಗೋಣ ಬರ್ರಿ. ಇನ್ನು ಅಲ್ಲಿಂದ ಬಂದನ ಯಾವುದೂ ವಿಡಿಯೋ ಮಾಡಲಿಲ್ಲ ರೀ. ಟೈಮ್ ಆಗೈತೆ ಅಂತೇಳಿ ದಬಾಶ್ ಹೊಡ್ಕೊಂಡು ಬಂದುಬಿಟ್ಟು ಇಲ್ಲಿ ಸೀದಾ ಹಾವೇರಿ ಬಂದನ್ರಿ. ಇನ್ನೇನು ಹೈವೇ ಕತ್ತಿಸ್ಬೇಕು. ಸರ್ವಿಸ್ ರೋಡಿಗೆ ಹಾಕೋಣಕತ್ತೇನೆ ರೀ. ಈ ಸರ್ವಿಸ್ ರೋಡಿಗೆ ಹತ್ತೋ ಮುಂಚೆ ಇಲ್ಲಿ ಏನು ಐತಲ್ರಿ, ಇದು ಭಾಳ ಚಡಿ ಭಾಳ ಐತ್ರಿ. ಇದಕ್ಕೂ ಭಾಳ ಐತ್ರಿ. ಇನ್ನೂ ಒಂದು ಸ್ವಲ್ಪ ಇದನ್ನು ಮಾಡ್ಯಾರ, ಅಂದ್ರೆ ಕಬ್ಬಿಂದ ಜಾಗಿ ಡಬ್ಬಿ ತುಂಡ್ಗ ಬೆಲ ಬಿದ್ದು ಒಂದು ಸ್ವಲ್ಪ ಇದಾಗೈತೆ ರೀ. ಇದನ್ನೊಂದು ಸ್ವಲ್ಪ ಸಾವಕಾಶ ಹತ್ತಿಸ್ಕೊಂಡು ಹೋಗೋಣ ಬರ್ರಿ. ಇನ್ನು ಇಲ್ಲಿದ್ದು ಹತ್ಸ್ಕೊಂಡು ಸೀದಾ ಇನ್ನು ಹೈವೇ ಕತ್ತೀರ. ಆಲ್ರೆಡಿ ಟೈಮ್ ಆಗೈತೆ ರೀ, 10 ಗಂಟೆ. ಊಟ ಒಂದು ಮಾಡಿರಲ್ರಿ. ಊಟ ಮುಂದೆ ಮಾಡೋಣ ಅಂತಂದೇಳಿ ಇಟ್ಕೊಂಬಿಟ್ರನ್ರಿ. ಮಧ್ಯಾಹ್ನ ಊಟ ಮಾಡಿಲ್ಲ. ಸಂಜೆಗೆ ಅಲ್ಲೇ ಅವ್ರ ಮನ್ಯಾಗ ಒಂದು ಸ್ವಲ್ಪ ಮಂಡಕ್ಕಿ ಚಹಾ ಅದನ್ನು ಕೊಟ್ಟಿದ್ರಿ. ಅದನ್ನು ತಿಂದ್ರಿ. ಎಲ್ಲಿ ನಿಲ್ಸಿಲ್ಲ. ಟೈಮ್ ಒಂದು ಆಗೈತೆ. ಅಂತಂದೇಳಿ ಹೊಂಟ್ಬಿಟ್ಟಾರ್ರಿ. ಅದು ಏನು ಹಿಂದೆ ಲೈನ್ ಹತ್ತೈತಿ ಅಂತಂದು ಹೇಳಿದ್ರಲ್ರಿ, ಅದ್ರ ಮುಂದಕ್ಕೆ ಬರೋಣ ಭಾಳ ಸಿಂಗಲ್ ಅದೇ ಬಂದ್ರಿ. ಅದು ಇದಕ್ಕೂ ಮುಂಚೆ ಒಂದು ಟೈಮ್ ಅದೇ ಬಂದಿದ್ರಿ. ಅದೇ ಬಂದಾಗ ಅಂದ್ಕೊಂಡೆ ಇನ್ನೊಂದು ಟೈಮ್ ಇಲ್ಲಿ ಬರಬಾರ್ದು ಅಂದ್ಕೊಂಡಿದ್ದೆ. ಮತ್ತೆ ಎಲ್ಲಿತ್ತು ಅಲ್ಲಿಗೆ ಬಂದುಬಿಟ್ಟಿದ್ರಿ. ಹಂಗೆ ಹಿಂಗೆ ಕೊನೆಗೆ ಅಲ್ಲಿಂದ ಪಾಸ್ ಮಾಡ್ಕೊಂಬರತ್ತಿ ತಲೆನ ಹಾಪಾಗಿತ್ತಲ್ರಿ. ಹಂಗೆ ಏನೂ ವೀಡಿಯೋ ಮಾಡಲಿಲ್ಲ ರೀ. ಅಲ್ಲಿಂದ ಸುಮ್ಮನೆ ದಬಾಶ್ ಬಿಡ್ಕೊಂಬಂದು ಹಾವೇರಿ ಬಂದಲ್ರಿ. ಇನ್ನು ಸರ್ವಿಸ್ ರೋಡ್ ಅದಾನಿ. ಇನ್ನು ಹತ್ಸ್ಕೊಂಡು ಮುಂದಕ್ಕೆ ಹೋಗೊಂಬರಿ. ಏನಪ್ಪ ಅಂದ್ರೆ ನಾನು ಹಾವೇರಿ ದಾಟನ ಡೀಸೆಲ್ ಅರ್ಧ ಟ್ಯಾಂಕಿ ಮ್ಯಾಲೆ ಇರ್ತೈತೆ ರೀ. ಅಂದರೆ ಇವತ್ತೊಂದು ಸ್ವಲ್ಪ ಕೆಳಗೆ ಬಂದ್ಬಿಟ್ಟೈತಿ. ಒಂದು 500 ರೂಪಾಯಿ ಪರಕ್ಕೆ ಬೀಳ್ಬೋದು ಅನಿಸ್ತೈತೆ ರೀ. 500 ರೂಪಾಯಿ ಹಾಕ್ಸ್ಕೊಂಡು ಹೋಗ್ಬೇಕು ಅನಿಸ್ತೈತಿ. ನೋಡೋಣ ಬರ್ರಿ. ಇನ್ನು ಕ್ಯಾನ್ಯಾಗ ಐತ್ರಿ ಒಂದು 10 ಲೀಟ್ರ್ ಐತ್ರಿ. 10 ಲೀಟ್ರ್ ಹಾಕಿದ್ರೆ ಹೋಗೋದು ಡೌಟ್ ಅನಿಸ್ತೈತಿ. ಅಲ್ಲಿ ಹಾವೇರಿ ಅಂತ ಬಂದು ಮೊಟ್ಟೆಬೆನ್ನೂರು ದಾಟಿ ಬರೋತ್ತಿಗೆ ಒಟ್ಟು ಒಂದು ಹಸ್ತಿರಕ್ಕೆ ಫುಲ್ ನರ್ವಸ್ ಆದಂಗಾಗಿ ನಿದ್ದೆ ಒಂದು ಬಂದುಬಿಟ್ಟಿದ್ರಿ. ಹಾವೇರಿ ಅಂತ ಬಂದು ಮೊಟ್ಟೆಬೆನ್ನೂರು ದಾಟಿ ನಿದ್ದೆ ಬರಾಕಿದ್ರಿ. ಮಕ್ಕೊಂಬಿಟ್ಟಿದ್ದೆ. ಅಲ್ಲಿ ಎದ್ದು ಅಲ್ಲಿಂದ ಇರೋರು ಪರಿಚಯ ಬರ್ರಿ. ಅವ್ರನ್ನೂ ಎದ್ದು ಮಾತಾಡ್ಸಿ ಟೈರ್ ಚೆಕ್ ಮಾಡಿದ್ರಿ. ಟೈರ್ ಚೆಕ್ ಮಾಡುವಾಗ ನೋಡಿದ್ರಿ ಮಟ್ಟಿ ಬಂದ್ಬಿಟ್ಟೈತಿ. ಇದಂತ ಟೈರ್ ನಡೆಯಂಗೆ ಕಾಣಲ್ರಿ. ನೋಡೋಣ ಬರ್ರಿ. 2 ಗಂಟೆ ಆಗೈತೆ ರೀ. ಇನ್ನು ಮುಂದೆ ಹೋಗೋಣ. ಕೊನೆಗೂ ಚಳಿಗಾರ ಟೋಲ್ನಾಗ ಬಂದು ಇಲ್ಲಿ ನೋಡಿರಿ, ಇಲ್ಲಿ ಹೆಂಗೆ ಕಾಣಾಕತ್ತಿದ್ದಲ್ಲ. ಇಲ್ಲಿ ಬಂದು ರೈಸ್ ಕೇಳಿದ್ರಿ ತಿನ್ನೋಣ ಅಂತಂದೇಳಿ. ರೈಸ್ ಇದ್ದಿಲ್ರಿ. 2 ಬ್ರೆಡ್ ಆಮ್ಲೆಟ್ ತಿಂದು ಇಲ್ಲಿಂದ ಮತ್ತೆ ಚಾಲು ಮಾಡ್ಕೊಂಬಂತ್ರಿ. ಅದು ಏನು ಟೈರ್ ಆಗಲಿ ತೋರಿಸಿದ್ಯಲ್ರಿ, ಅದು ಏನಲ್ಲ ಹೋಗೈತ್ರಿ, ಪಂಚರ್ ಆಗೈತಿ. ನೋಡ್ಬೇಕ್ರಿ. ಇನ್ನು ಇದ ನೋಡ್ರಿ ಚಳಿಗೆರೆ ಟೋಲ್ನಾಕ. ಅಲ್ಲ 3 ಗಂಟೆ ಆಗೈತ್ರಿ. ಇಲ್ಲಿಂದ ಹೋಗೊಂಬರ್ರಿ ಮುಂದೆ. ಎಲ್ಲರಿಗೂ ಬೆಳಗ್ಗಿನ ಶುಭೋದಯಗಳು. ಏನಪ್ಪ ಅಂದ್ರೆ ಅಲ್ಲಿದ್ದ ಮುಂದೆ ಬಂದ್ರಿ. ಅದೇನು ಒಂದೇ ಸಿಂಗಲ್ ಟೈರ್ ಮೇಲೆ ಬರಾಕತ್ತಿತ್ತಲ್ಲ,
ಅದು ಭಾಳ ಹೀಟಾಗಿತ್ತು ರೀ. ಹಂಗಾಗಿ ಮತ್ತೆ ಸೈಡ್ ಹಾಕ್ಕೊಂಡು ಮತ್ತೆ ಮಕ್ಕೊಂಬಿಟ್ರಿ. ಮಕ್ಕೊಂದು ಬೆಳಗ್ಗೆ ಎದ್ದು ಇನ್ನು ಹೊಂಟಾನ್ರಿ. ಈಗ ಹರಿಹರಿಂದ ದಾಟಿ ಒಂದು 5 ಕಿಲೋಮೀಟ್ರ್ ಬಾತಿ ಅಂತ ಬರುತ್ತೆ, ಅದನ್ನು ದಾಟಿ ಹೊಂಟಿದ್ರಿ. ಅಲ್ಲೇ ಏನು ಕ್ಯಾನ್ಗಳದೆಲ್ಲ ಡೀಸೆಲ್ ಹಾಕ್ಕೊಂಬಂದಿದ್ರಿ. ಆದರೂ ಇದು ಹೋಗಲ್ಲ ಅಂತ ಗೊತ್ತಿತ್ತು ರೀ. ಇನ್ನೂ 8 ಕಿಲೋಮೀಟ್ರ್ ಇತ್ತು ರೀ. ಚೆಕ್ ಮಾಡೋಂತ ಚೆಕ್ ಮಾಡಿದ ಕಡ್ಡಿ ಹಟ್ಟಿ ಒಂದು 2 ಇಂಚ್ ತೋರಿಸ್ರಿ. ಹಾಗಾಗಿ ಮತ್ತೆ ಹೋಗಿ ಅಲ್ಲಿಂದ ಮತ್ತೊಂದು 2-3 ಕಿಲೋಮೀಟ್ರ್ ಬರ್ಬೇಕು ರೀ ಬಂಕಿಗೆ. ಹಂಗಾಗಿ ಏನು ಮಾಡಿದೆ ಅಂದ್ರೆ ಇಲ್ಲೇ ಹಾಕ್ಸ್ಕೊಂಡು ಹೋಗೋಣ ಅಂತಂದೇಳಿ ಇಲ್ಲೇ ಸೈಡಿಗೆ ಹಾಕಿ ಚೆಕ್ ಮಾಡಾಕಚ್ಚಿದ್ರಿ. ಚೆಕ್ ಮಾಡಿ ನೋಡಿದ್ರಿ 2 ಇಂಚ್ ಐತ್ರಿ. ಮತ್ತು ಹಂಗೆ ನೋಡ್ರಿ ಅದು ಪಂಚರ್ ಆಗಿತ್ತಲ್ಲ ತೋರ್ಸೋಣಂತ ಬಂದ್ರಿ. ಇದೇನು ಪಂಚರ್ ಆಗಿ ನೋಡ್ರಿ, ಅದು ಪಂಚರ್ ಆದರೂ ಅದ್ರಾಗ ತಿನ್ನಕ್ಕೆ ಹಚ್ಚಿಬಿಡೈತ್ರಿ ಟೈರ್. ಹೆಂಗೆ ತಿಂದತ್ ನೋಡ್ರಿ ಇಲ್ಲೇ ನೋಡ್ರಿ ಇದೇ ಬಂಕ್ನಾಗ ಹೋಗಿ ಡೀಸೆಲ್ ತೊಗೊಂಡು ಬಂದು ಹಾಕ್ಕೊಂಡು ಹೊಂಟಾನ್ರಿ. ಅಂದ್ರೆ ಇಲ್ಲಿ ಇದ್ರಿ ಬರೋರು ಏನು ಹೇಳಕಚ್ಚಾರ ಅಂದ್ರೆ ಪಟ್ನ ಹೋಗು ಜಲ್ದಿ ಖಾಲಿ ಆಕತ್ತಿ, ಫ್ಯಾಕ್ಟ್ರಿ ಒಳಗೆ ಗಾಡಿ ಯಾವಿಲ್ಲ, ಫ್ಯಾಕ್ಟ್ರಿ ಬಂದ್ ಮಾಡ್ತಾರೆ, ಗಡ ಹೋಗಂತಂದು ಹೇಳಕಚ್ಚಾರ್ರಿ. ಹಂಗಾಗಿ ಹೋಗೋಣ ಬರ್ರಿ. ಇಂದ ಕಾಟ ಗಿಟದ್ದು ಏನು ವಿಡಿಯೋ ಮಾಡಲ್ರಿ, ಯಾಕಂದ್ರೆ ಒಂದು ಸ್ವಲ್ಪ ಕೆಲಸ ಮಾಡೋದತ್ತಲ್ರಿ. ಹಾಗಾಗಿ ಕಾಟ ಗಿಟ ಮಾಡ್ಸ್ಕೊಂಡು ಒಳಗೆ ಬಂದ್ಬಿಟ್ಟನ್ರಿ. ಅಲ್ಲಿ ಹೇಳಿ ಹಿಂಗೆ ಪಂಚರ್ ಆಗೈತೆ ಅಂತೇಳಿ ಅನ್ಲೋಡ್ ಮಾಡೋಕೆ ಹ್ಞೂ ರೀ ಅಂತೇಳಿ ಮಾಡ್ದಾಗ ಕೇಳ್ಯಾರ್ರಿ. ಬಟ್ ಅವ್ರು ನಾನು ಕೂಡ ನೀರು ತರಿಸ್ಕೊಂಡು ನೀರು ಕುಡಿಯೋದು ಅದನ್ನು ಮಾಡೋದು ಇದನ್ನು ಮಾಡೋದು ಮಾಡಾಕಚ್ಚಾರಿ. ಯಾಕಂದ್ರೆ ಎಲೆಕ್ಟ್ರಿಷಿಯನ್ ಅವ್ರ ಮ್ಯಾಗ ಏನೋ ಎಲೆಕ್ಟ್ರಿಷಿಯನ್ ವರ್ಕ್ ಮಾಡಾಕಚ್ಚಾರಿ. ಹಂಗಾಗಿ ಅದು ಎಲೆಕ್ಟ್ರಿಷಿಯನ್ ವರ್ಕ್ ಮುಗಿಲಿ ಅನ್ಲೋಡ್ ಮಾಡ್ತಾನೆ ಅಂತಂದು ಹೇಳ್ಯಾರಿ. ನೋಡೋಣ ಅವ್ರಿಗೂ ತಂದು ನೀರು ಕೊಡೋದಾಗೈತಿ. ಈ ಅಲ್ಲಿಂದ ಇಂಥ ಗುದ್ದಾಡಿ ಅನ್ಲೋಡ್ ಮಾಡಿಸ್ಕೊಂಡು ಬಂದು ಡೀಸೆಲ್ ಹಾಕ್ಸಕತ್ತೆ ನೋಡ್ರಿ. ಡೀಸೆಲ್ ಹಾಕ್ಸ್ಕೊಂಡು ಸೀದಾ ದಾವಣಗೆರೆ ಬಂದು ಸುಬುಟಾ ಶೋರೂಮ್ನಾಗ ಆಯಿಲ್ ಸರ್ವಿಸ್ ಮಾಡಿಸಿದ್ರಿ. ಆಯಿಲ್ ಸರ್ವಿಸ್ ಮಾಡ್ಕೊಂಡ್ರಿ ಎಲ್ಲ ಮಾಡಿಸ್ಕೊಂಡು ಹೊಂಟಾನ್ರಿ. ಈಗ ಮಾಡಿಸ್ಕೊಂಡು ಅದಾಳ್ರಿ ಟೈರ್ ಪಂಚರ್ ಆಗಿತ್ತಲ್ಲ, ಇನ್ನು ಟೈರ್ ಮನ್ಯಾಗಿತ್ತು ರೀ. ಬೆಳಗ್ಗೆ ಹೇಳಿದ್ದು ಅನ್ನಾಗ ಬಂದು ಕೊಟ್ಟು ಹೋಗಕ್ಕೆ ಇಲ್ಲಿ ಕೊಟ್ಟೋಗಿದ್ರಿ. ಅದನ್ನೂ ಕೂಡ ಇಸ್ಕೊಂಡು ತೊಗೊಂಡು ಹೊಂಟಾನ್ರಿ. ಇಲ್ಲಿಂದ ಸೀದಾ ಮುಂದೆ ಎಲ್ಲರೂ ಪಂಚರ್ ಅಂಗಡಿ ಹೋಗಿ ಪಂಚರ್ ಹಾಕ್ಕೊಂಡ್ರಿ. ಅಂತೂ ಇಂತೂ ಬಂದು ನೋಡ್ರಿ ಇಲ್ಲಿ ಡಾಕ್ಟ್ರ ಎಲ್ಲ ಬಿಚ್ಚಿ ಏನೇನೋ ಆಪ್ರೇಷನ್ ಮಾಡಾಕಚ್ಚಾರ್ರಿ. ಅವ್ರು ತೆಗೆದು ಅವ್ರು ಮಾಡಾಕಚ್ಚಾರಿ, ನಮ್ಮ ತೆಗೆದು ಏನಲ್ರಿ. ಹಂಗಾಗಿ ವಿಡಿಯೋ ಮಾಡಕ್ಕೆ ಕುಂತ್ಬಿಟ್ಟೇನ್ರಿ ನಾನು. ಹೆಂಗೆ ಬೇಕಂಗೆ ಹೊಟ್ಟೆ ಕೊಯ್ದು ಏನೇನೋ ಮಾಡಿ ಎಲ್ಲ ಆಪ್ರೇಷನ್ ಮಾಡಾಕುಂತಾರ್ರಿ. ಫೈನಲಿ ರೆಡಿ ಆತ್ರಿ. ಅದು ಏನಾಗಿತ್ತು ಅಂದ್ರೆ ಇವ್ರ ಕಡೆ ಇದಿತ್ತು ರೀ, ಮಿಷನ್ಲೇ ವೀಲ್ ಬಾಲ್ಟ್ ಬಿಚ್ಚಿದ್ರಿಂದ ಅದು ಒಳಗೇನು ವೆಲ್ಡಿಂಗ್ ಹಿಡಿಸಿರ್ತಾರಲ್ರಿ, ವೆಲ್ಡಿಂಗ್ ಹಿಡಿದದ್ದು ಎಲ್ಲ ಬಿಟ್ಟದ್ದು ರೀ, ಕಡೆಗೆ ಆಗಿಬಿಟ್ಟದ್ದು. ಹಂಗಾಗಿ ಅವ್ರಿಗೂ ಇವ್ರ ಕಡೆನೇ ಐತ್ರಿ ವೆಲ್ಡಿಂಗ್, ಇವ್ರ ಕಡೆನೇ ವೆಲ್ಡಿಂಗ್ ಹಿಡಿಸಿದ್ವಿ ರೀ. ವೆಲ್ಡಿಂಗ್ ಹಿಡಿಸಿ ಫೈನಲಿ ಎಲ್ಲ ಫಿಟ್ಟಿಂಗ್ ಮಾಡಿದ್ರಿ. ಇನ್ನೇನು ಅವ್ರು ಬಂದು ಮಿಷನ್ನಾಗ ಟೈಟ್ ಹೊಡೆಯೋದು ಆಟ ಐತ್ರಿ. ಹಂಗೇನಲ್ರಿ ಟೈರ್ ಚಲೋ ಐತಿ. ಟೈರ್ ಏನಪ್ಪ ಅಂದ್ರೆ ಇಲ್ಲೊಂದು ಸ್ವಲ್ಪ ಏನೈತಲ್ರಿ, ಇದು ತಿಕ್ಕೆ ಕಟ್ ಆಗಿಬಿಟ್ಟೈತಿ. ಇಂಥ ಡಬಲ್ ಬಂದ್ರಿ ಅಂದ್ರೆ ಏನಪ್ಪ ಅಂದರೆ ಪಂಚರ್ ಅಂಗಡಿ ಹೋಗೋಕ್ಕೂ ಮುಂಚೆ ನಾನು ಅದೇ ಯಾವ್ದು ಪಂಚರ್ ಸಿಗಲಿ ಆ ಪಂಚರ್ ಅಂಗಡಿ ಹಾಕ್ಸ್ಕೊಂಡು ಹೋಗೋಣ ಅಂತಂದೇಳಿ ಬಂದು ಈ ಪಂಚರ್ ಅಂಗಡಿ ವಿಲ್ ಬೋರ್ಡ್ ಬಿಚ್ಚಿಸ್ಬಿಟ್ಟಿದ್ರಿ ಆಲ್ರೆ. ಅಂದ್ರೆ ಬಿಚ್ಚಿಸಿ ಮೇಲೆ ಅವ್ರಿಗೆ ಅಮೌಂಟ್ ಕೇಳಿದ್ರಿ, ಅಮೌಂಟ್ ಜಾಸ್ತಿ ಹೇಳಿದ್ರೆ. ಹಾಗಾಗಿ ಬಿಚ್ಚಿಸಿ ಮೇಲೆ ಒಳ್ಳೆ ಮಾಡಿಬಿಟ್ರಿ, ಬ್ಯಾಡ್ ತಡ್ರಿ ಅಂತಂದೇಳಿ ಸಾರಿ ಬೋಲ್ಟ್ ಇಲ್ಲೇ ಬಿಟ್ಟು ಹಂಗೆ ಹೋಗ್ಬಿಟ್ಟಿದ್ರಿ. ಅಂದ್ರೆ ಟೈರ್ ಕೆಳಕಿದ್ದಲ್ಲ, ಟೈರ್ ಮ್ಯಾಗೆ ತಿಕ್ಕಿ ಬೋಲ್ಟ್ ಇಕ್ಕೊಳ್ಳೋದು ಮರ್ತು ಮತ್ತು ಈ ಬೋಲ್ಟ್ ತೊಗೊಳಕ್ಕಾಗಿ ಮತ್ತೊಂದು 4 ಕಿಲೋಮೀಟ್ರ್ ಹೊಳ್ಳಿ ಬಂದನ್ರಿ ಗಾಡಿ ತೊಗೊಂಡು. ಅವ್ರಂದ್ರೆ ನೀ ಗಾಡಿ ತೊಗೊಂಡು ಅಲ್ಲಿ ಹೋಗಿ ಹೊಳ್ಳಿ ಡೀಸೆಲ್ ಖರ್ಚು ಮಾಡ್ಕೊಂಡು ವೀಲ್ ಬೋಲ್ಟ್ ಬರ್ತಾವೆ ಅಂತಂದು ಹೇಳಿದ್ರೆ. ಅಂದ್ರೆ ವೀಲ್ ಬೋಲ್ಟು ಇಲ್ಲೇ ಸಿಗ್ತಿದ್ವು ರೀ, ಅಲ್ಲೇ ಆಟೋಮೊಬೈಲ್ಸ್. ಹೆಂಗಿದ್ರೆ ಇಲ್ಲಿಗೆ ಬರ್ಬೇಕು. ಬಂದು ಇಲ್ಲಿ ನೋಡೋನು ಇತ್ತು ಸರಿ ಇರ್ಲಿಕ್ಕಂದ್ರೆ ಹೊಸ ತಗೊಂಡು ಹೋಗೋಣ ಅಂತಂದು ಹೇಳಿ ಬಂದ್ರಿ. ಕೊನೆಗೆ ಅವ್ನು ತೊಗೊಂಡು ಅಲ್ಲಂತ್ರ ಮಿಷನ್ ಟೈಟ್ ಮಾಡಿದ್ರಿ. ಇಲ್ಲಿ ನಾನು ಕೈಲಿ ಟೈಟ್ ಮಾಡ್ಕೊಂಡು ಹೋಗೋಣ್ರಿ ಇವನ್ನ. ಗೈಸ್ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮುಂದಿನ ವಿಡಿಯೋನ ನೋಡೋಣ. ಈ ವಿಡಿಯೋ ಎಡಿಟ್ ಮಾಡೋಕ್ಕೆ 15 ನಿಮಿಷ ಬೇಕು, ನನಗೆ ಗೊತ್ತು. ನಾ ಎಡಿಟ್ ಮಾಡಲ್ಲ ಗಡ ಅಂತ.